ನಾನಿವತ್ತು ಮರುವಾಯಿ ಅಡ್ಡೆ ಮಾಡಿದ್ದೇನೆ. ಅದು ಯಾವ ರೀತಿ ಮಾಡಿದ್ದೇನೆ ಅಂಥೇಳಿ ತೋರಿಸಿಕೊಡ್ತೇನೆ. ನೋಡಿ, ಈ ಥರ ಉಂಟು ಮರುವಾಯಿ ಅಡ್ಡೆ. ಮೊದಲಿಗೆ ಅಕ್ಕಿ ನೆನೆಸಿಟ್ಟಿದ್ದೇನೆ, ಬೆಳಿಗ್ಗೆ ನೆನೆಸಿಟ್ಟಿದ್ದೇನೆ. 3 ಲೋಟೆ ಕೊಚ್ಚಿಗೆ ಅಕ್ಕಿ ಹಾಕಿ ಅದನ್ನು ಕಡ್ದದ್ದು ಮಾತ್ರ ನಾನು ಸಂಜೆ ನೋಡಿ ಮಿಕ್ಸಿಗೆ ಹಾಕಿದ್ದೆ. ಮಿಕ್ಸಿಗೆ ಹಾಕ್ಲಿಕ್ಕೆ ಆಗ್ತದೆ ಊಟದ ಅಕ್ಕಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಸಣ್ಣ ಕಡಿಲಿಕ್ಕಿಲ್ಲ. ನೋಡಿ, ಮಸಾಲೆ ರೆಡಿ ಆಯಿತು. ಇದನ್ನೀಗ ಪುಂಡಿ ಮಾಡಿ ನಂದೀಗ ಬಿಸಿಗೆ ಇಟ್ಟಿದ್ದೇನೆ. ನೋಡಿ, ಪಾತ್ರೆ ಮೊದಲು ಇಟ್ಟಿದ್ದೇನೆ. ನಾವು ಒಲೆಯಲ್ಲಿ ಇಡೋದು ಪಾತ್ರೆ. ಗ್ಯಾಸಲ್ಲಿ ತುಂಬ ಇದಾಗ್ತದಲ್ಲ, ಖಾಲಿ ಆಗ್ತದೆ ಅಂತೇಳಿ ಒಲೆಯಲ್ಲಿ ಮಾಡೋದು ನಾನು. ಎಲ್ಲ ಆಯಿತು. ಈಗ ಬೇಯಲಿಕ್ಕೆ ಇಟ್ಟದ್ದು. ಒಂದು 15 ನಿಮಿಷ ಬೇಕು ಬೇಯಲಿಕ್ಕೆ. ನೋಡಿ, ಬೆಂದಾಯಿತು ಪುಂಡಿ. ನೋಡಬೇಕು, ಬೆಂದಾಯಿತು. ಪುಂಡಿ ಈಗ ರೆಡಿ ಆಯಿತು. ಈಗ ಇದರ ಮಸಾಲೆಗೆ ರೆಡಿ ಮಾಡಲಿಕ್ಕೆ ಉಂಟು. ಪುಂಡಿ ಬೇಯ್ತಲ್ಲ. ಈಗ ಒಂದು ತೆಂಗಿನಕಾಯಿ, ದೊಡ್ಡದು ಅಲ್ಲ ಸಣ್ಣದಲ್ಲ, ತೆಂಗಿನಕಾಯಿ ಸಿಪ್ಪೆ ತೆಗೆದು ಈಗ ಅದನ್ನು ನಾನು ಹೆರಿತೇನೆ. ನೋಡಿ, ಸಣ್ಣ ಇಡೀ ಹಾಕಿದ್ದೇನೆ. ಈಗ ಹಿರಿದಾಯಿತು. ಅದಕ್ಕೆ ನೋಡಿ, ಹಳದಿ ಹುಡಿ 1/4 ಟೀ ಸ್ಪೂನು ಮತ್ತು ಸಾಸಿವೆ ಜೀರಿಗೆ ಹಾಕಿದೆ. ನೋಡಿ, ಅದನ್ನ ಒಟ್ಟಿಗೆ ಹುರಿದಿಡೋದು. ಅರ್ಧ ಟೀ ಸ್ಪೂನ್ ಹಾಕಿದೆ. ಇನ್ನು ಕೊತ್ತಂಬರಿ 6 ಸ್ಪೂನ್ ಹಾಕ್ತೇನೆ. 6 ಸ್ಪೂನ್ ಹಾಕಿದೆ, ಸಣ್ಣ ಸ್ಪೂನ್ ಅದು. ನೋಡಿ, 6 ಸ್ಪೂನ್. ಹುಳಿ ಅಂದರೆ ಮರುವಾಯಿಗೆ ಹುಳಿ ಸ್ವಲ್ಪ ಹಾಕಬೇಕಲ್ಲ, ಅದಕ್ಕೆ ಸ್ವಲ್ಪ ಹಾಕಿದೆ. ನೋಡಿ, ತುಂಬ ಅಲ್ಲ, ಚೂರು ಹಾಕಬೇಕು. ಬೆಳ್ಳುಳ್ಳಿ ಒಂದು 6-7 ಮತ್ತು ಅರ್ಧ ನೀರುಳ್ಳಿ ಹಾಕಿದೆ. ಮತ್ತು ಮೆಣಸು ಒಂದು 6 ಅಥವಾ 7 ಹಾಕ್ಬೋದು, ಖಾರ ಇಲ್ಲ ಅದು. ಈಗ ಅದನ್ನು ಮಿಕ್ಸಿಗೆ ಹಾಕ್ತೇನೆ, ಎಲ್ಲ ಮಿಕ್ಸ್ ಮಾಡಿ. ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಬೇಕು. ಸಣ್ಣ ಆಗಬೇಕು ಮಸಾಲೆ. ನೋಡಿ, ಮಸಾಲೆ ರೆಡಿ ಆಯಿತು. ಈಗ ಮರುವಾಯಿ ತಂದದ್ದು ನೋಡಿ, ಬಣ್ಣದ ಮರುವಾಯಿ. ಮೊದಲೇ ಕ್ಲೀನ್ ಮಾಡಿ ಇಟ್ಟಿದ್ದೇನೆ, ಈಗ ಕಟ್ ಮಾಡೋದು. ನೋಡಿ, ಮತ್ತು ನಾನು ಹಾಕುವಾಗ ಸಹ ತೊಳೆದು ಹಾಕ್ತೇನೆ ಅದನ್ನು. ಕೆಲಸ ಎಲ್ಲ ಚೂರು ಹೊಯ್ಗೆ ಸೇರ್ತದಲ್ಲ ಮಸಾಲೆ. ನಾನೀಗ ಕುದಿಲಿಕ್ಕೆ ಇಡುವಾಗ ಸ್ಟಾರ್ಟಿಂಗ್ ಎಣ್ಣೆ ಹಾಕಿ, ಚೂರು ಎಣ್ಣೆ ಹಾಕಬೇಕು. ಅದಕ್ಕೆ ನೀರುಳ್ಳಿ ಹಾಕಿ ಈಗ ಕರಿಬೇವು ಸೊಪ್ಪು ಹಾಕಿದೆ. ನೋಡಿ, ಸ್ವಲ್ಪ ಕೆಂಪಗೆ ಆಗಬೇಕು ಈರುಳ್ಳಿ. ನಂತರ ಮಸಾಲೆ ಹಾಕಬೇಕು. ಮಸಾಲೆ ಹಾಕಿ ಅದು ಸರಿ ಕುದಿಸಬೇಕು, ಮಸಾಲೆ ಮುರಿ ಹೋಗೋ ತನಕ. ಮತ್ತು ತುಂಬ ನೀರು ಸಹ ಮಾಡಬಾರ್ದು, ದಪ್ಪ ಸಹ ಮಾಡಬಾರ್ದು, ಹದ ಇಡಬೇಕು. ಸರಿ ಕುದಿಸಿದ ಮೇಲೆ ಕರೆಕ್ಟ್ ಆಗ್ತದೆ. ನೀರಾದರೆ ಸಹ ಕುದೀತುಂಟು. ನೋಡಿ, ಸ್ವಲ್ಪ ಈಗ ಕುದಿಯುವಾಗ ಉಪ್ಪು ಹಾಕಬೇಕು. ಈಗ ಅದು ಪುಂಡಿ ಹೇಳ್ತಲ್ಲ, ಪುಂಡಿ ಅದೀಗ ತಣ್ಣಗಾಯಿತು. ಈಗ ಕಟ್ ಮಾಡಬೇಕು. ಕಟ್ ಮಾಡಿ ರೆಡಿ ಮಾಡಿ ಇಟ್ಟ ಮೇಲೆ ಅಲ್ಲೀಗ ಮಸಾಲೆ ಕುದೀತಾ ಉಂಟು. ಮರುವಾಯಿಗೆ
ನೋಡಿ ನಮಗೆ ಎಷ್ಟು ಬೇಕಾ ದೊಡ್ಡದು ಮಾಡ್ಬೋದು ಸಣ್ಣದು ಮಾಡ್ಬೋದು ಪುಂಡಿಯ ನೋಡಿ. ದಪ್ಪ ಆದರೆ ನೀರು ಹಾಕ್ಕೊಳ್ಬೋದು ಆಯಿತಾ ಮಸಾಲೆಗೆ. ಅದು ಕುದಿಯುವಾಗ ದಪ್ಪ ಆಗೋದು ಚೂರು ನೀರು ಹಾಕ್ಬೋದು. ಈಗ ನೋಡಿ ಪುನಃ ನಾನು ಮರವನ್ನು ತೊಳೆದು ಹಾಕಿದೆ ನೋಡಿ. ಸ್ವಲ್ಪ ತೊಳಿಬೇಕು, ಇಲ್ಲದಿದ್ದು ಕೆಲವರು ತೊಳೆಯೋದಿಲ್ಲ. ನನಗೆ ಅದರ ಚೂರು ಮಣ್ಣು ಇರ್ತದಲ್ಲ, ಅದಕ್ಕೆ ನಾನು ಲಾಸ್ಟಿಗೆ ಸಹ ತೊಳೆದು ಹಾಕ್ತೇನೆ. ಈಗ ಸಹ ಒಂಚೂರು ಕುದಿ ಬರ್ತದಲ್ಲ, ನಂತರ ಇದನ್ನು ಸಹ ಕಟ್ ಮಾಡಿದ ಪುಂಡಿ ಉಂಟಲ್ಲ ಅದನ್ನು ಹಾಕಬೇಕು. ನೋಡಿ ಕುದೀತುಂಟು ನೋಡಿ ರಸ. ಈ ಪುಂಡಿ ಹಾಕ್ತಿದ್ದೇನೆ. ಸ್ವಲ್ಪ ಸ್ಲೋ ಹಾಕಬೇಕು, ಇಲ್ಲದಿದ್ದರೆ ಮೇಲೆ ರಟ್ತದಲ್ಲ, ಅದು ಸ್ಲೋ ಹಾಕಬೇಕು. ಎಲ್ಲ ಮಿಕ್ಸ್ ಮಾಡಿ ಇದು ಸರಿ ಕುದಿಬೇಕು. ಮೊದಲಿಗೆ ನೀರಿರ್ತದೆ, ಮತ್ತು ದಪ್ಪ ದಪ್ಪ ಆಗ್ತದೆ, ಒಳ್ಳೆಯದಾಗ್ತದೆ. ಸಂಜೆ ರಾತ್ರಿ ಮಾಡಿಟ್ರೆ ಬೆಳಿಗ್ಗೆ ಒಳ್ಳೆಯದಾಗ್ತದೆ. ಉಪ್ಪೆಲ್ಲ ಎಳ್ದು ನೋಡಿ ಆಯ್ತಲ್ಲ. ಈಗ ಎಲ್ಲ ರೆಡಿ ಆಯ್ತಲ್ಲ. ನೀವು ಸಹ ಒಮ್ಮೆ ಮಾಡಿ ನೋಡಿ ಆಯಿತಾ.